ನೋಡಿ, ಸಿಎಂ ಬದಲಾವಣೆ ಆಯಿತು, ಮಂತ್ರಿ ಮಂಡಲ ವಿಸ್ತರಣೆಯೂ ಆಯಿತು, ಖಾತೆ ಹಂಚಿಕೆನೂ ಆಯಿತು. ಆದರೆ ಕಾಂಗ್ರೆಸ್ ಪಾಳಯದಲ್ಲಿ ಸಹಿ ಸಂಗ್ರಹದ ಕತೆ ಮಾತ್ರ ಮುಗಿದಿಲ್ಲ. ದಿಲ್ಲಿ ಟೂರ್ನ ಕತೆಗೂ ಕೊನೆ ಇಲ್ಲ. ಅರೆ, ಎಲ್ಲ ಮುಗಿದ ಮೇಲೆ ಈಗ ಯಾಕಿದೆಯಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಗೋವಿಂದಣ್ಣ ಇದ್ದಾರಲ್ಲ. ವಿಧಾನಸಭೆ ಮೊಗಸಾಲೆಯಲ್ಲಿ ಏನೇನು ಪ್ಲಾನ್ ಆಗ್ತಾ ಇದೆ ಅನ್ನೋದು ಗೋವಿಂದಣ್ಣನ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಏನಕ್ಕೆ ಈ ಸಹಿ ಸಂಗ್ರಹ ಹೇಳಿದಾರೆ ನೋಡಿ, ಕೇಳ್ಕೊಂಬನ್ನಿ. ಮತ್ತೆ ಶಾಸಕರ ಸೈನ್ ಕ್ಯಾಂಪೇನು, ಮತ್ ಗ್ರೂಪಿಸಮ್ಮು, ಮತ್ ದಿಲ್ಲಿ ಟೂರು, ಮತ್ ಲೀಡ್ರುಗಳ ಮನೆ ಸುತ್ತೋದು. ಕಳೆದ 3 ವರ್ಷ ಮಾಡಿದ್ದು ಇದನ್ನೇ ಅಲ್ವಾ, ಈಗ ಮತ್ ಅದನ್ನೇ ಮಾಡ್ತಾರಂತೆ. ವಿಷಯ ಅದಲ್ಲ, ಈಗ ಹೋಗಿ ಯಾವ್ದಕ್ಕೋ ಲಾಬಿ ಮಾಡ್ತಾರೆ ಕೇಳು, ಅಲ್ಲಿದೆ ಮ್ಯಾಟ್ರು ಅಂತ ಮಾತಾಡ್ತಾ ನಾವೇನ್ ಕೇಳ್ಬೇಕು ಅನ್ನೋದನ್ನು ಅವರೇ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮ್ಯಾಟ್ರು ಎಲ್ಲಿದೆ ಅಂತ ನಿಮಗ್ ಗೊತ್ತಿದ ಮೇಲೆ ನೀವೇ ಹೇಳಿದ್ರೆ ಆಯ್ತಪ್ಪ. ಇದನ್ ಕೇಳು ಅದನ್ ಕೇಳು ಅಂತ ನಮಗ್ ಹೇಳೋ ಬದಲು ನೀವೇ ಹೇಳ್ಬಿಟ್ರೆ ಆಯ್ತಲ್ಲ ಗೋವಿಂದಣ್ಣ. ಅದೇನ್ ಹೇಳಿ ಈಗ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಕೈ ಶಾಸಕರ ದಿಲ್ಲಿ ಟೂರು ಪ್ಲಾನು. ವಿಷಯ ಏನಪ್ಪಾ ಅಂದ್ರೆ, ವಿಧಾನಸಭೆಯ ಮೊಗಸಾಲೆ ಮೂಲಗಳ ಪ್ರಕಾರ ಈ ಅಧಿವೇಶನ ಮುಗಿಯೋದ್ರ ಒಳಗೆ ಮತ್ತೊಂದು ಸಹಿ ಸಂಗ್ರಹ ಅಭಿಯಾನ ನಡೆಸೋಕೆ ಕೆಲವು ಶಾಸಕರು ರೆಡಿಯಾಗಿದ್ದಾರಂತೆ. ಅರೆ, ಮತ್ತೆ ಸಹಿ ಸಂಗ್ರಹ ಅಭಿಯಾನನ? ಅದ್ಯಾಕೆ? ಆಗ್ಲೇ ಸಿಎಂ ಬದಲಾವಣೆ ಆಗಿದ್ದಾಯ್ತು, ಕಡೆಗೂ ಮಂತ್ರಿ ಮಂಡಲ ವಿಸ್ತರಣೆ ಮಾಡಿದ್ದು ಆಯ್ತು, ಹಂಗು ಹಿಂಗು ಖಾತೆ ಹಂಚಿದ್ದು ಆಯ್ತು, ಇನ್ನೇನು ಮತ್ಯಾಕೀಗ ದಿಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ಅದೇ ಮೊಗಸಾಲೆಯ ಮೂಲಗಳ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಈ ಬಾರಿ ಸಚಿವ ಸ್ಥಾನ ವಂಚಿತ ಶಾಸಕರು ಪ್ರಮುಖ ನಿಗಮ ಮಂಡಳಿಗಳನ್ನ ನಮಗೇ ಕೊಡಬೇಕು ಅಂತ ಕೇಳೋಕೆ ದಿಲ್ಲಿ ಟೂರ್ಗೆ ರೆಡಿ ಆಗ್ತಿದ್ದಾರಂತೆ. ಅರೆ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಯಾರಾದ್ರೂ ದಿಲ್ಲಿಗೆ ಹೋಗಿ ಲಾಬಿ ಮಾಡ್ತಾರಾ? ಅಂತದ್ದೇನಿದೆ ಅದ್ರಲ್ಲಿ ಅಂತ ಕೇಳಿದ್ರೆ ಅಸಲಿ ವಿಷಯ ಹಂಗಿಲ್ಲ. ಮತ್ತೆಂಗಿದೆ ಅಂತ ಕೇಳಿದ್ರೆ, ಈಗ ಈ ಶಾಸಕರು ಕೇಳೋಕೆ ರೆಡಿ ಆಗ್ತಿರೋದು ಖಾಲಿ ಬಿದ್ದಿರೋ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳೋಕಲ್ಲ. ಬದಲಾಗಿ 2.5 ವರ್ಷದ ಹಿಂದೆ ಸಚಿವರಾಗದ ಹಲವು ಹಿರಿಯ ಶಾಸಕರಿಗೆ ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರಲ್ಲ, ಆ ಸ್ಥಾನಗಳನ್ನೇ ನಮಗೆ ಕೊಡಿ ಅನ್ನೋದು ಈಗ ಹೊಸ ಡಿಮ್ಯಾಂಡು. ಆದ್ರೆ ಈಗಾಗಲೇ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷರಾದವರ ಪೈಕಿ ಹಲವು ಶಾಸಕರು ಈಗ ತಮ್ಮ ಕುರ್ಚಿ ಬಿಡೋಕೆ ರೆಡಿ ಇಲ್ಲ. ಅದ್ಯಾಕೆ ಅಂದ್ರೆ, ಅದೇನೇ ಲಾಭಿ ಮಾಡಿದ್ರು ಈ ಬಾರಿಯೂ ಅವರು ಮಂತ್ರಿ ಆಗ್ಲೇ ಇಲ್ಲ. ಸೊ ಮಂತ್ರಿ ಸ್ಥಾನ ಅಂತೂ ಸಿಗ್ಲಿಲ್ಲ. ಈಗಾಗಲೇ ಕೊಟ್ಟಿರೋ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿಯೋವರೆಗೂ ಕೊಡಿ ಅಂತ ಸಿಎಂ ಕೇಳಿ ಕೊಟ್ಟ ಮಾತು ಪಡೆದುಕೊಂಡಿದ್ದಾರೆ ಅನ್ನೋದು ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಇನ್ಫಾರ್ಮೇಶನ್. ಮಂತ್ರಿಯೂ ಆಗದ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೋಡದ ಶಾಸಕರು ಇದನ್ನು ಒಪ್ಪೋಕೆ ರೆಡಿ ಇಲ್ಲ. ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳನ್ನ 2 ವರ್ಷದ ಹಿಂದೆ ಹಿರಿಯ ಶಾಸಕರಿಗೆ ಕೊಡುವಾಗ 2.5 ವರ್ಷದ ನಂತರ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಮಾತಿನ ಪ್ರಕಾರ ಈಗ ಚೇಂಜ್ ಮಾಡಿ ಅಂತ ಏನೂ ಸಿಗದ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಬರೀ ಪಟ್ಟು ಹಿಡಿದಿರೋದಷ್ಟೇ ಅಲ್ಲ, 2.5 ವರ್ಷದ ಹಿಂದೆ ನಿಗಮ ಮಂಡಳಿ ಅಧ್ಯಕ್ಷರಾದವರ ಕುರ್ಚಿ ಖಾಲಿ ಮಾಡಿಸಿ ಆ ಕುರ್ಚಿ ನಮಗೆ ಕೊಡಿ ಅಂತ ಪತ್ರ ಬರೆದು ಸಹಿ ಸಂಗ್ರಹ ಮಾಡಿ ಕಡೆಗೆ ದಿಲ್ಲಿಗೂ ಹೋಗಿ ಹೈಕಮಾಂಡ್ ನಾಯಕರನ್ನೂ ಭೇಟಿಯಾಗೋಕೆ ರೆಡಿಯಾಗಿದ್ದಾರಂತೆ. ಇದರ ಮಧ್ಯೆ ಆ ಕಡೆ ಅವರಿಗೂ ಮಾತು ಕೊಟ್ಟು, ಈ ಕಡೆ ಇವರಿಗೂ ಮಾತು ಕೊಟ್ಟು, ಈಗ ಕೊಟ್ಟ ಮಾತಿನಿಂದಲೇ ಸಿಎಂ ಇಕ್ಕಟ್ಟಿಗೆ ಸಿಲುಕಿರುವುದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.